Hey guys, Namaskara. Welcome back on the video session of dissolution of partnership form. Previous video session alli ನಾವು dissolution of partnership form chapter ನಲ್ಲಿ first method, that is Garner versus Murray rule method ಮೇಲೆ ಥಿಯರಿ ಮತ್ತು ಕಾನ್ಸೆಪ್ಟ್ ಥಿಯರಿ ಕಾನ್ಸೆಪ್ಟ್ ಆಸ್ ವೆಲ್ ಆಸ್ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಇಲ್ಲಿ ಬೇಸಿಕಲಿ ಎರಡು ಕಾನ್ಸೆಪ್ಟ್ ಇರುತ್ತೆ ಫಸ್ಟ್ ಚಾಪ್ಟ್ರಲ್ಲಿ. ಒಂದು ಗಾರ್ನರ್ ವರ್ಸಸ್ ಮುರ್ರೆ ರೂಲ್, ಆಲ್ರೆಡಿ ನಾವು ಪ್ರಿಪೇರ್ ಮಾಡ್ಕೊಂಡಿರೋದು, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿರೋದು. ಎರಡನೇದು ಪೀಸ್ ಮೀಲ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಂತೇಳಿ. ಓಕೆ, ಸೊ ಪೀಸ್ ಮೀಲ್ ಡಿಸ್ಟ್ರಿಬ್ಯೂಷನ್ ಮೆಥಡಲ್ಲೂ ಕೂಡ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದಿರುತ್ತೆ. ಎರಡಕ್ಕೂ ಡಿಫರೆನ್ಸ್ ನೋಡೋದಾದರೆ, ಫಸ್ಟ್ ಒನ್ ಗಾರ್ನರ್ ವರ್ಸಸ್ ಮುರ್ರೆ ರೂಲಲ್ಲಿ ಟೋಟಲ್ ಅಸೆಟ್ಸ್ ರಿಯಲೈಸ್ ಮಾಡಿದ ಮೇಲೆ ಬಂದಿರೋ ಕ್ಯಾಶ್ ಏನಿದೆ ಲಮ್ಸಮ್ ಅಮೌಂಟ್ನ ನಾವು ಲೈಬಿಲಿಟೀಸ್ ಪೇಮೆಂಟ್ ಮಾಡ್ತಾ ಹೋಗ್ತೀವಿ. ಅಂದರೆ ಟೋಟಲ್ ಅಟ್ ಎ ಟೈಮ್ ಸೇಲ್ ಮಾಡಿಕೊಂಡು ಅಸೆಟ್ಸ್ನ ಬಂದಿರೋ ಕ್ಯಾಶ್ ಏನಿರುತ್ತೆ ಲಮ್ಸಮ್ ಅಮೌಂಟ್ ಕ್ಯಾಶ್ನ ನಾವು ಅಲ್ಲಿಂದ ಪೇಮೆಂಟ್ ಮಾಡ್ಕೋತಾ ಹೋಗ್ತೀವಿ ಲೈಬಿಲಿಟೀಸ್ಗೆ. ಬಟ್ ಪೀಸ್ ಮೀಲ್ ಡಿಸ್ಟ್ರಿಬ್ಯೂಷನಲ್ಲಿ ಆ ಥರ ಇರೋದಿಲ್ಲ. ಪೀಸ್ ಮೀಲ್ ಡಿಸ್ಟ್ರಿಬ್ಯೂಷನ್ ನಾವು ಟೋಟಲ್ ಅಸೆಟ್ಸ್ ಸೇಲ್ ಮಾಡೋವರೆಗೂ ವೆಯ್ಟ್ ಮಾಡಲ್ಲ. ಸೊ ಇಂಡಿವಿಜುವಲ್ ಅಸೆಟ್ ನಾವು ಯಾವುದು ಬೇಗ ಸೇಲ್ ಆಗುತ್ತೆ ಅದು ಸೇಲ್ ಆದ ತಕ್ಷಣವೇ ಬಂದಿರೋ ಕ್ಯಾಶಿಂದ ಲೈಬಿಲಿಟೀಸ್ ಪೇಮೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಪ್ರಾಕ್ಟಿಕಲಿ ನೋಡೋದಾದರೂ ಕೂಡ ಫಸ್ಟು ಟೋಟಲ್ ಅಸೆಟ್ಸ್ ಲಮ್ಸಮ್ ಆಗಿ ಸೇಲ್ ಆಗೋದಿಲ್ಲ ಪ್ರಾಕ್ಟಿಕಲಿ. ಸೊ ಕೆಲವು ಅಸೆಟ್ಸ್ ಬೇಗ ಸೇಲ್ ಆಗುತ್ತೆ, ಇನ್ನು ಕೆಲವು ಅಸೆಟ್ಸ್ ಡಿಲೇ ಆಗುತ್ತೆ ಸೇಲ್ ಆಗೋದಕ್ಕೆ. ಮೇ ಬಿ ಲೀಗಲ್ ಪ್ರೊಸೀಜರ್ ಆಗಿರ್ಬೋದು, ಇಲ್ಲ ಅಂದರೆ ಪ್ರಾಸೆಸ್ ಏನಿರುತ್ತೆ ಅದು ಮೇ ಬಿ ಅದರಿಂದ ಲೇಟ್ ಆಗ್ತಾ ಹೋಗುತ್ತೆ ಪ್ರಾಕ್ಟಿಕಲಿ. ಸೊ ಹಾಗಾಗಿ ಪೀಸ್ ಮೀಲ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಏನು ಹೇಳುತ್ತೆ ಅಂದರೆ, ಲೈಬಿಲಿಟೀಸ್ ಪೇಮೆಂಟ್ ಮಾಡೋದೇನಿದೆ ಅದು ಪ್ರತಿಯೊಂದು ಅಸೆಟ್ ಇಂಡಿವಿಜುವಲ್ ಆಗಿ ಸೇಲ್ ಆದ ತಕ್ಷಣವೇ ಬಂದಿರೋ ಕ್ಯಾಶಿಂದ ಇಮಿಡಿಯೇಟ್ ಲೈಬಿಲಿಟಿ ಪೇಮೆಂಟ್ ಮಾಡ್ತಾ ಹೋಗಿ ಅಂತೇಳಿ. ಸೊ ಎಲ್ಲ ಅಸೆಟ್ ಸೇಲ್ ಆಗೋವರೆಗೂ ಕೂಡ ವೆಯ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ವೆಯ್ಟ್ ಮಾಡಬಾರ್ದು ಅಂತ ಹೇಳುತ್ತೆ ಯಾವುದು ಪೀಸ್ ಮೀಲ್ ಡಿಸ್ಟ್ರಿಬ್ಯೂಷನ್ ಮೆಥಡಲ್ಲಿ. ಸೇ ಫಾರ್ ಎಕ್ಸಾಂಪಲ್, ಡಿಫ್ರೆಂಟ್ ಟೈಪ್ಸ್ ಆಫ್ ಅಸೆಟ್ಸ್ ಇರುತ್ತೆ ಕಂಪನಿಯಲ್ಲಿ, ಲೈಕ್ ಬಿಲ್ಡಿಂಗ್, ಮೆಷಿನರಿ, ಪ್ಲಾಂಟ್, ಸ್ಟಾಕ್, ಈ ಥರ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಸ್ಟಾಕ್ ಬೇಗ ಸೇಲ್ ಆಯಿತು ಅಂದ್ಕೊಳ್ಳಿ. ಸೊ ಬಿಲ್ಡಿಂಗ್ ಸೇಲ್ ಆಗೋದಿಲ್ಲ ಬೇಗನೆ, ಯಾಕೆಂದರೆ ಅದಕ್ಕೆ ಲೀಗಲ್ ಪ್ರೊಸೀಜರ್ ಇರುತ್ತೆ, ಅದಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ, ಟೈಮ್ ಪೀರಿಯಡ್ ಜಾಸ್ತಿ ತೊಗೊಳುತ್ತೆ. ಸ್ಟಾಕ್ ಬೇಗ ಸೇಲ್ ಆಗುತ್ತೆ. ಸೊ ಸ್ಟಾಕ್ ಸೇಲ್ ಆಗೋದ್ರಿಂದ ಕ್ಯಾಶ್ ಇಮಿಡಿಯೇಟಾಗಿ ಬರುತ್ತೆ. ಸೊ ಅದರಿಂದ ನಾವು ಲೈಬಿಲಿಟೀಸ್ ಕೂಡ ಬೇಗನೆ ಪೇಮೆಂಟ್ ಮಾಡ್ಕೋಬೋದು. ಸೊ ಇದು ಪೀಸ್ ಮೀಲ್ ಡಿಸ್ಟ್ರಿಬ್ಯೂಷನ್ ಮೆಥಡಲ್ಲಿ ಇರುತ್ತೆ. ಯಾವ ಅಸೆಟ್ ಬೇಗ ಸೇಲ್ ಆಗುತ್ತೆ ಅದರಿಂದ ಬರೋ ಕ್ಯಾಶ್ನ ಲೈಬಿಲಿಟೀಸ್ ಪೇಮೆಂಟ್ ಮಾಡ್ತಾ ಹೋಗಬೇಕಾಗುತ್ತೆ. ಬಟ್ ಗಾರ್ನರ್ ವರ್ಸಸ್ ಮುರ್ರೆ ರೂಲ್ ಮೆಥಡಲ್ಲಿ ಆ ಥರ ಇರೋದಿಲ್ಲ. ಎಲ್ಲ ಅಸೆಟ್ನು ಕೂಡ ಸೇಲ್ ಮಾಡಿಕೊಂಡು ಬಂದಿರೋ ಅಮೌಂಟನ್ನು ನಾವು ಲೈಬಿಲಿಟೀಸ್ ಪೇಮೆಂಟ್ ಮಾಡ್ತಾ ಹೋಗಬೇಕು. ರಿಯಲೈಸೇಷನ್ ಅಕೌಂಟಲ್ಲಿ ಏನಿದೆ ಅಲ್ವಾ ಆ ಥರ ಪ್ರಿಪೇರ್ ಮಾಡ್ತಾ ಹೋಗಬೇಕು. ಓಕೆ, ಬಟ್ ಇನ್ನೊಂದು ಏನು ಅಂದರೆ ಪೀಸ್ ಮೀಲ್ ಡಿಸ್ಟ್ರಿಬ್ಯೂಷನಲ್ಲಿ ಇಂಪಾರ್ಟೆಂಟ್ ಟಾಪಿಕ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಅಂದರೆ, ಅಸೆಟ್ ಸೇಲ್ ಮಾಡಿದಾಗ ಏನು ಬಂದಿರುತ್ತೆ ಕ್ಯಾಶ್, ಅದು ಪೇಮೆಂಟ್ ಮಾಡ್ತಾ ಹೋಗಬೇಕಾದಾಗ ಪ್ರಯಾರಿಟಿ ಇರುತ್ತೆ ಪೇಮೆಂಟ್ ಮಾಡಬೇಕಾದ್ರೆ ಕೂಡ. ಅಂದರೆ ಲೈಬಿಲಿಟೀಸ್ ಇರ್ತಾರಲ್ವ, ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಬಿಲಿಟೀಸ್ ಇರುತ್ತೆ ಕಂಪನಿಯಲ್ಲಿ. ಲೈಕ್ ಬ್ಯಾಂಕ್ ಲೋನ್ ಇರುತ್ತೆ, ಬಿಲ್ಸ್ ಪೇಯಬಲ್ ಇರುತ್ತೆ, ಸಪ್ಲೈಯರ್ಸ್ ಕೂಡ ನಮಗೆ ಕ್ರೆಡಿಟರ್ಸ್ ಲೈಬಿಲಿಟಿ ಕೆಳಗಡೆ ಬರ್ತಾರೆ. ಆಮೇಲೆ ಪಾರ್ಟ್ನರ್ಸ್ ಲೋನ್ ಕೂಡ ಇರುತ್ತೆ, ಪಾರ್ಟ್ನರ್ಸ್ ಲೋನ್ ಪ್ರೊವೈಡ್ ಮಾಡಿರ್ತಾರೆ ಬಿಸ್ನೆಸ್ಗೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಕೂಡ ನಮಗೆ ಲೈಬಿಲಿಟಿ ಆಗುತ್ತೆ. ಸೊ ಅಮಾಂಗ್ ದೀಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಬಿಲಿಟೀಸ್, ಫಸ್ಟ್ ಲೈಬಿಲಿಟಿ ಯಾರಿಗೆ ಪೇಮೆಂಟ್ ಮಾಡಬೇಕಾಗುತ್ತೆ ಅಲ್ವಾ, ನಾನೇನಂತ ಹೇಳ್ತಾರೆ ಪ್ರಯಾರಿಟಿ ಅಂತ ಕರೀತಾರೆ. ಸೊ ಇಷ್ಟೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಬಿಲಿಟೀಸ್ ಇದ್ದಾಗ ಫಸ್ಟ್ ಪ್ರಯಾರಿಟಿ ಯಾರಿಗೆ ಪೇಮೆಂಟ್ ಮಾಡಬೇಕು ಅನ್ನೋದು ಕ್ವೆಶನ್ ಮಾರ್ಕ್ ಇಲ್ಲಿ, ಹೌದಲ್ವಾ. ಸೊ ಪ್ರಯಾರಿಟಿ ವೈಸ್ ನೋಡೋದಾದಾಗ ಫಸ್ಟ್ ನಾವು ಸ್ಟಾಕ್ ಏನು ಸೇಲ್ ಮಾಡ್ತೇವೆ ಆ ಸ್ಟಾಕಿಂದ ಬಂದಿರೋ ಕ್ಯಾಶ್ನ ಫಸ್ಟ್ ಪ್ರಯಾರಿಟಿ ಹೋಗೋದು ರಿಯಲೈಸೇಷನ್ ಎಕ್ಸ್ಪೆನ್ಸಸ್ಗೆ. ಅಂದರೆ ಕಂಪನಿ ಕ್ಲೋಸ್ ಮಾಡಬೇಕಾದಾಗ ಏನು ಎಕ್ಸ್ಪೆಂಡಿಚರ್ ಆಗುತ್ತಲ್ವ, ಡಿಸಲ್ಯೂಷನ್ ಆದಾಗ ಕಂಪನಿ ಕ್ಲೋಸ್ ಮಾಡ್ತಾ ಇರಬೇಕಾದ್ರೆ, ಸೊ ಆ ಎಕ್ಸ್ಪೆನ್ಸಸ್ ಫಸ್ಟ್ ಪೇಮೆಂಟ್ ಮಾಡಬೇಕು. ಓಕೆ, ಸೆಕೆಂಡ್ ಪ್ರಯಾರಿಟಿ ಔಟ್ಸೈಡ್ ಲೈಬಿಲಿಟೀಸ್. ಔಟ್ಸೈಡ್ ಲೈಬಿಲಿಟೀಸ್ ಅಂದರೆ ಲೈಕ್ ಸಪ್ಲೈಯರ್ಸ್, ಬ್ಯಾಂಕ್ ಲೋನ್, ಬಿಲ್ಸ್ ಪೇಯಬಲ್, ಆಮೇಲೆ ಔಟ್ಸೈಡ್ ಪರ್ಸನಿಂದ ಲೋನ್ ತೊಗೊಂಬಂದಿದ್ರೆ ಆ ಅಮೌಂಟ್ ಕೂಡ ರೀಪೇಮೆಂಟ್ ಮಾಡಬೇಕು, ಅದು ಸೆಕೆಂಡ್ ಪ್ರಯಾರಿಟಿಗೆ ಹೋಗುತ್ತೆ. ಓಕೆ, ಫಸ್ಟ್ ಪ್ರಯಾರಿಟಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್, ಸೆಕೆಂಡ್ ಪ್ರಯಾರಿಟಿ ಔಟ್ಸೈಡ್ ಲೈಬಿಲಿಟೀಸ್. ದೆನ್ ವಾಟ್ ಅಬೌಟ್ ಥರ್ಡ್ ಪ್ರಯಾರಿಟಿ, ಇಟ್ ಈಸ್ ಪಾರ್ಟ್ನರ್ಸ್ ಲೋನ್. ಸೊ ರೀಪೇಮೆಂಟ್ ಆಫ್ ಪಾರ್ಟ್ನರ್ಸ್ ಲೋನ್. ನೆಕ್ಸ್ಟ್ ಅಮೌಂಟ್ ಕ್ಯಾಶ್ ಉಳಿತು ಅಂದರೆ ಅದು ಪಾರ್ಟ್ನರ್ಸ್ ಲೋನ್ಗೆ ರೀಪೇಮೆಂಟ್ ಮಾಡಬೇಕು. ಓಕೆ, ಲಾಸ್ಟ್ ಪ್ರಯಾರಿಟಿ ಬಂದ್ಬಿಟ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್. ನೋಡಿ ಇಲ್ಲಿ 4 ಸ್ಟೆಪ್ಸ್ ನೋಡಿದ್ರೆ, ಫಸ್ಟ್ ಸ್ಟೆಪ್ ಯಾರಿಗೆ ಹೋಗಬೇಕು, ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಔಟ್ಸೈಡ್ ಲೈಬಿಲಿಟೀಸ್ ಪೇಮೆಂಟ್ ಮಾಡಬೇಕಾಗುತ್ತೆ. ಥರ್ಡ್ ಸ್ಟೆಪ್ಪಲ್ಲಿ ಪಾರ್ಟ್ನರ್ಸ್ ಲೋನ್ ರೀಪೇಮೆಂಟ್ ಮಾಡಬೇಕು. ಲಾಸ್ಟ್ ಸ್ಟೆಪ್ಪಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ರೀಪೇಮೆಂಟ್ ಮಾಡಬೇಕು, ಇನ್ ಕೇಸ್ ಕ್ಯಾಶ್ ಅವೈಲೇಬಲ್ ಇದ್ದರೆ ಮಾತ್ರ. ಸೊ ಯೂಶ್ವಲಿ ನಮ್ಮ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ನಲ್ಲಿ ಈ ಚಾಪ್ಟ್ರಲ್ಲಿ ಕ್ಯಾಶ್ ಉಳಿಯೋದಿಲ್ಲ, ಬ್ಯಾಲೆನ್ಸ್ ಉಳಿಯೋದಿಲ್ಲ. ಹಾಗಾಗಿ ಲಾಸ್ಟಲ್ಲಿ ಝೀರೋ ಬ್ಯಾಲೆನ್ಸ್ ಇರುತ್ತೆ, ಮೈನಸ್ ಬ್ಯಾಲೆನ್ಸ್ ಇರುತ್ತೆ. ದಟ್ಸ್ ವೈ ಇಟ್ ಬಿಕಮ್ಸ್ ಇನ್ಸಾಲ್ವೆಂಟ್, ಅದಲ್ವಾ. ಸೊ ಡಿಸಲ್ಯೂಷನ್ ಆಗಬೇಕಾದ್ರೆ ಇನ್ಸಾಲ್ವೆಂಟ್ ಆಗುತ್ತೆ, ಅದರಲ್ಲಿ ಲಾಸ್ಟ್ ಅಮೌಂಟ್ ಕ್ಯಾಶ್ ಉಳಿಯೋದಿಲ್ಲ. ಸೊ ಹಾಗಾಗಿ ಲಾಸ್ಟ್ ಪ್ರಯಾರಿಟಿ ಏನಿದೆ ಪಾರ್ಟ್ನರ್ಸ್ ಕ್ಯಾಪಿಟಲ್, ಮ್ಯಾಕ್ಸಿಮಮ್ ಪೇಮೆಂಟ್ ಆಗೋದಿಲ್ಲ ಅದರಲ್ಲಿ. ಇನ್ ಕೇಸ್ ಅಲ್ಪ ಸ್ವಲ್ಪ ಉಳಿತು ಅಂದರೂ ಕೂಡ ನಾವು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಸಿಸ್ ಮೇಲೆ ಡಿವೈಡ್ ಮಾಡ್ಕೋತೀವಿ. ಅದು ಪ್ರಾಬ್ಲಮಲ್ಲಿ ನಾನು ಹೇಳ್ತೀನಿ ಯಾವ ಥರ ಡಿವೈಡ್ ಮಾಡಬೇಕು ಅನ್ನೋದು. ಬಟ್ ದ ಥಿಂಗ್ ಈಸ್, ನಾವು ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದೇನು ಅಂದರೆ, ಪೀಸ್ ಮೀಲ್ ಡಿಸ್ಟ್ರಿಬ್ಯೂಷನ್ ಇಸ್ ಅ ಮೆಥಡ್ ವೇರ್
the payment of liabilities has to be done whenever the assets are sold. As and when the cash is received by realizing of assets, you have to pay the liabilities or debts. So based on priority ಬೇಸಿಸ್ ಮೇಲೆ ಪೇಮೆಂಟ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಸೊ ಯಾವುದೇ ಅಸೆಟ್ ಆಗಿರ್ಬೋದು, ಕೆಲವು ಸಲ ಸ್ಟಾಕ್ ಬೇಗ ಸೇಲ್ ಆಗುತ್ತೆ, ಕೆಲವು ಸಲ ಬಿಲ್ಸ್ ರಿಸೀವ್ ಮಾಡ್ಕೋತೀವಿ, ಇನ್ನು ಕೆಲವು ಸಲ ಫರ್ನಿಚರ್ ಬೇಗ ಸೇಲ್ ಆಗುತ್ತೆ. ವಾಟ್ ಎವರ್ ಇಟ್ ಮೇ ಬಿ, ನಮ್ಗೆ ಯಾವ ಕ್ಯಾಶ್ ಬೇಗ ಬರುತ್ತೆ ಆ ಕ್ಯಾಶಿಂದ ಪೇಮೆಂಟ್ ಮಾಡ್ತಾ ಹೋಗಬೇಕು. ಪೇಮೆಂಟಲ್ಲಿ ಪ್ರಯಾರಿಟಿ ಇರುತ್ತೆ ಹೊರತು ಸೇಲ್ ಮಾಡಬೇಕಾದಾಗ ಫಸ್ಟ್ ಸೇಲ್ ಆಗಬೇಕು ಅಂತ ಪ್ರಯಾರಿಟಿ ಇರೋದಿಲ್ಲ. ಓಕೆ, ಯಾವುದಾದ್ರೂ ಸೇಲ್ ಆಗಲಿ, ಬಟ್ ಪೇಮೆಂಟ್ ಮಾತ್ರ ಪ್ರಯಾರಿಟಿ ವೈಸ್ ಇರಲೇಬೇಕು. ದಟ್ ಈಸ್ ವಾಟ್ ಪೀಸ್ ಮೀಲ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಹೇಳಿದ್ದು. ಸೊ ಗಾರ್ನರ್ ವರ್ಸಸ್ ಮುರರ್ ರೂಲಲ್ಲಿ ಆಲ್ರೆಡಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನೆಕ್ಸ್ಟ್ ಮೆಥಡ್ ಏನಿದೆ ಪೀಸ್ ಮೀಲ್ ಡಿಸ್ಟ್ರಿಬ್ಯೂಷನ್ ಮೆಥಡಲ್ಲಿ, ಸೊ ಇಲ್ಲಿ ಕೂಡ ಥಿಯರಾಟಿಕಲ್ ಕಾನ್ಸೆಪ್ಟ್ ಮತ್ತು ಪ್ರಾಬ್ಲಮ್ಸ್ ಇರುತ್ತೆ. ನಾನು ಆಲ್ರೆಡಿ ಥಿಯರಾಟಿಕಲ್ ಕಾನ್ಸೆಪ್ಟ್ PDF ಮಾಡಿ ಕಳಿಸಿದ್ದೆ ನಿಮಗೆ ಫಸ್ಟ್ ಚಾಪ್ಟರ್ದು. ಇಟ್ ಇನ್ಕ್ಲೂಡ್ಸ್ ಗಾರ್ನರ್ ವರ್ಸಸ್ ಮುರರ್ ರೂಲ್ ಆಸ್ ವೆಲ್ ಆಸ್ ಪೀಸ್ ಮೀಲ್ ಡಿಸ್ಟ್ರಿಬ್ಯೂಷನ್ ಎರಡೂ ಕೂಡ ಇನ್ಕ್ಲೂಡ್ ಆಗಿದೆ. ಜೊತೆಗೆ ಅಮಾಲ್ಗಮೇಷನ್ ಕೂಡ ಇನ್ಕ್ಲೂಡ್ ಆಗಿದೆ ಥಿಯರಿ. ಓಕೆ, ಸೊ ಥಿಯರಿ PDF ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ಔಟ್ ಕೂಡ ತಗೊಳ್ಳಿ. ಇಫ್ ನಿಮಗೆ ನೆಸೆಸಿಟಿ ಇತ್ತು ಅಂದರೂ ಕೂಡ ಅದನ್ನು ನೋಟ್ ಡೌನ್ ಕೂಡ ಮಾಡ್ಕೋಬೋದು ನೋಟ್ಸಲ್ಲಿ. ಓಕೆ, ಸೊ ಇವತ್ತಿನ ವೀಡಿಯೋ ಸೆಷನಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಬೇಸಿಕ್ ಕಾನ್ಸೆಪ್ಟ್ ಮೇಲೆ, ಯಾವುದು ಪೀಸ್ ಮೀಲ್ ಡಿಸ್ಟ್ರಿಬ್ಯೂಷನ್ ಮೆಥಡ್. ಫೈನ್, ನೋಟ್ ಡೌನ್ ಮಾಡ್ಕೊಳ್ಳಿ ಪ್ರಾಬ್ಲಮ್ನ ಕೂಡ. ಥಿಯರಿ ಏನಾದರೂ ಡೌಟ್ ಇತ್ತು ಅಂದರೆ ನಾನು ಲೈವ್ ಕ್ಲಾಸ್ ಅರೇಂಜ್ ಮಾಡ್ತೀನಿ. ಸೊ ಲೈವ್ ಕ್ಲಾಸಲ್ಲಿ ಪ್ರಾಬ್ಲಮ್ ಅಥವಾ ಥಿಯರಿ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಅಲ್ಲೇ ಕ್ಲಾರಿಫೈ ಮಾಡ್ಕೊಳ್ಳೋಣ. ಫೈನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿ ವಿಡಿಯೋ. ಸ್ಟೇ ಹೋಮ್ ಆ್ಯಂಡ್ ಸ್ಟೇ ಸೇಫ್. Here is the question. The following is the balance sheet of Mrs. A, B and C who share the profits and losses in the ratio of 2:2:1. So profit sharing ratio 2:2:1 ಇದೆ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ, ಲಯಬಿಲಿಟೀಸ್ ಆ್ಯಂಡ್ ಅಸೆಟ್ಸ್. ಸೊ ಲಯಬಿಲಿಟೀಸಲ್ಲಿ ಸನ್ಡ್ರಿ ಕ್ರೆಡಿಟರ್ಸ್ 15,000 ಇದೆ. ದೆನ್ ಕ್ಯಾಪಿಟಲ್ ಆಫ್ A, B ಆ್ಯಂಡ್ C 15,000, 12,000 ಆ್ಯಂಡ್ 4,000 ರೆಸ್ಪೆಕ್ಟಿವ್ಲಿ. ಅಸೆಟ್ಸ್ ಕ್ಯಾಶ್ ಆನ್ ಹ್ಯಾಂಡ್, ಸನ್ಡ್ರಿ ಡೆಟಾರ್ಸ್ ಮತ್ತು ಸ್ಟಾಕ್ ಕೊಟ್ಟಿದ್ದಾನೆ 2,000, 22,000 ಆ್ಯಂಡ್ 22,000 ರೆಸ್ಪೆಕ್ಟಿವ್ಲಿ. ದೆನ್ ದ ಫರ್ಮ್ ಇಸ್ ಡಿಸಾಲ್ವ್ಡ್ ಆ್ಯಂಡ್ ದಿ ಅಸೆಟ್ಸ್ ರಿಯಲೈಸ್ಡ್ ಗ್ರ್ಯಾಜುವಲಿ. ಸೊ ಫರ್ಮ್ ಡಿಸಾಲ್ವ್ ಆಗಿದೆ, ಅಸೆಟ್ಸ್ ಗ್ರ್ಯಾಜುವಲಿ ರಿಯಲೈಸ್ ಆಗಿದೆ. ಅಂದರೆ ಅರ್ಥ ಏನು, ಸ್ಟೆಪ್ ಬೈ ಸ್ಟೆಪ್ ಅಸೆಟ್ಸ್ ರಿಯಲೈಸ್ ಆಗಿದೆ. ಸೊ ಸ್ಟೆಪ್ ಬೈ ಸ್ಟೆಪ್ ಅಸೆಟ್ ರಿಯಲೈಸ್ ಆದಾಗ ಕ್ಯಾಶ್ ರಿಸೀವ್ ಮಾಡ್ಕೊಂಡಿದ್ದಾನೆ, ಲೈಕ್ ಇನ್ಸ್ಟಾಲ್ಮೆಂಟ್ ವೈಸ್ ಕ್ಯಾಶ್ ರಿಸೀವ್ ಆಗಿದೆ. ಅಂದರೆ ಒಂದೊಂದು ಅಸೆಟ್ ಸೇಲ್ ಆದಾಗ ಫಸ್ಟ್ ಇನ್ಸ್ಟಾಲ್ಮೆಂಟ್ 10,000 ರಿಸೀವ್ ಮಾಡ್ಕೊಂಡಿದ್ದಾನೆ, ಸೆಕೆಂಡ್ ಟೈಮ್ 15,000 ರಿಸೀವ್ ಮಾಡ್ಕೊಂಡಿದ್ದಾನೆ, ಥರ್ಡ್ ಟೈಮ್ 9,000 ರಿಸೀವ್ ಆಗಿದೆ. ಶೋ ಹೌ ಈಚ್ ಇನ್ಸ್ಟಾಲ್ಮೆಂಟ್ ಈಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್. ಸೊ ಇಲ್ಲಿ 3 ಇನ್ಸ್ಟಾಲ್ಮೆಂಟ್ಸಲ್ಲಿ ಕ್ಯಾಶ್ ರಿಸೀವ್ ಮಾಡ್ಕೊಂಡಿದ್ದೇನೆ. ನಾನು ಆಗಲೇ ಹೇಳಿದ ಹಾಗೆ ಪೀಸ್ ಮೀಲ್ ಡಿಸ್ಟ್ರಿಬ್ಯೂಷನಲ್ಲಿ ಕ್ಯಾಶ್ ಅನ್ನೋದು ಇನ್ಸ್ಟಾಲ್ಮೆಂಟ್ ವೈಸ್ ರಿಸೀವ್ ಆಗುತ್ತೆ. ಅಂದರೆ ಏನು, ಸೊ ವೆನೆವರ್ ಅಸೆಟ್ಸ್ ರಿಯಲೈಸ್ ಆಗುತ್ತೆ, ಸೊ ಆ ಟೈಮ್ನಲ್ಲಿ ಕ್ಯಾಶ್ ರಿಸೀವ್ ಆಗುತ್ತೆ. ಆ ಥರ 3 ಟೈಮ್ಸ್ ಅಸೆಟ್ಸ್ ಸೇಲ್ ಆಗಿದೆ, ಸೊ 3 ಟೈಮ್ಸ್ ಕ್ಯಾಶ್ ರಿಸೀವ್ ಮಾಡ್ಕೊಂಡಿದ್ದೇನೆ. ಸೊ ಫಸ್ಟ್ ಏನು ಮಾಡ್ತೀರಾ, ಇದರಲ್ಲಿ ಪ್ರಿಪ್ರೇಷನ್ ಮಾಡ್ಕೋಬೇಕು. ಪೀಸ್ ಮೀಲ್ ಡಿಸ್ಟ್ರಿಬ್ಯೂಷನ್ ಒಂದು ಸ್ಟೇಟ್ಮೆಂಟ್ ವೈಸ್ ಇರುತ್ತೆ, ಒಂದು ಫಾರ್ಮ್ಯಾಟ್ ಇರುತ್ತೆ. ಸೊ ಆ ಫಾರ್ಮ್ಯಾಟ್ ಹಾಕ್ಕೊಂಡು ಪೇಮೆಂಟ್ಸ್ ಮಾಡ್ಕೋತಾ ಹೋಗಿ. ಸೊ ಕ್ಯಾಶ್ ರಿಸೀವ್ ಮಾಡ್ಕೊಂಡಿರೋದು ಒಂದು ಕಡೆಗೆ ತೋರಿಸ್ತಾ, ಸೊ ಆ ಕ್ಯಾಶ್ ರಿಸೀವ್ ಮಾಡ್ಕೊಂಡಾದ್ಮೇಲೆ ಅದನ್ನು ಯಾವ ಥರ ಪೇಮೆಂಟ್ ಮಾಡ್ಕೋಬೇಕು ಅನ್ನೋದು ಇನ್ನೊಂದು ಕಡೆಗೆ ತೋರಿಸ್ತಾ ಹೋಗಬೇಕು. ಓಕೆ, ಸೊ ಫಸ್ಟ್ ಸ್ಟೇಟ್ಮೆಂಟ್ ಹಾಕೊಳ್ಳೋಣ, ಫಾರ್ಮ್ಯಾಟ್ ಆಫ್ ದಿ ಸ್ಟೇಟ್ಮೆಂಟ್ ಹಾಕೊಳ್ಳೋಣ. ಅದಾದಮೇಲೆ ಎಂಟ್ರೀಸ್ ಮಾಡ್ತಾ ಹೋಗೋಣ. ಸೊ ಗಾಯ್ತಿ ಈ ಥರ ಇರುತ್ತೆ ಸ್ಟೇಟ್ಮೆಂಟ್. ಫಸ್ಟ್ ಪರ್ಟಿಕ್ಯುಲರ್ಸ್ ಎಂಟ್ರಿ ಹಾಕೋಬೇಕು, ವಿಚ್ ಮೀನ್ಸ್ ನಾವೇನು ಕ್ಯಾಶ್ ರಿಸೀವ್ ಮಾಡ್ಕೊತಾ ಇದ್ದೀವಿ ಮತ್ತು ಏನು ಪೇಮೆಂಟ್ ಮಾಡ್ತಾ ಇದ್ದೀವಿ ಅದು ಎಂಟ್ರಿ ತೋರಿಸೋದಕ್ಕೆ. ಅದಾದ ನಂತರ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ನಾನು ಆಗಲೇ ಥಿಯರಿ ಹೇಳಿದ ಪ್ರಕಾರ ಫಸ್ಟ್ ಏನು ಕ್ಯಾಶ್ ರಿಸೀವ್ ಮಾಡ್ಕೋತೀವಿ, ಸೊ ಆ ಕ್ಯಾಶ್ ಅಮೌಂಟ್ ಇಲ್ಲಿ ಹಾಕೋತೀವಿ. ಇನ್ ಕೇಸ್ ಆಲ್ರೆಡಿ ಓಪನಿಂಗ್ ಕ್ಯಾಶ್ ಇತ್ತು ಅಂದರೂ ಕೂಡ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಬರ್ಕೋಬೇಕು. ಅದಾದ ನಂತರ ಇನ್ಸ್ಟಾಲ್ಮೆಂಟ್ ವೈಸ್ ಕ್ಯಾಶ್ ಏನು ರಿಸೀವ್ ಮಾಡ್ಕೊತೀವಲ್ವ, ಸೊ ಆ ಇನ್ಸ್ಟಾಲ್ಮೆಂಟ್ ವೈಸ್ ಕ್ಯಾಶ್ ಅಮೌಂಟು ಬರ್ಕೋತಾ ಹೋಗಬೇಕು. ಈ 2 ಕಾಲಮ್ಸು ಫಸ್ಟ್ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್ ಇರಬೇಕು ಕಂಪಲ್ಸರಿ, ಸೆಕೆಂಡ್ ಕಾಲಮ್ ಕ್ಯಾಶ್, ಇದೆರಡು ಕಂಪಲ್ಸರಿ ಕಾಲಮ್ಸ್. ನೆಕ್ಸ್ಟ್ ಬರೋದೇನಿದೆ ಆಫ್ಟರ್ ಕ್ಯಾಶ್ ಆದಮೇಲೆ ಪೇಮೆಂಟ್ ಲಯಬಿಲಿಟೀಸ್ ಏನು ಹೇಳಿದ್ನಲ್ಲ ನಾನು ಆಗಲೇ, ಪ್ರಯಾರಿಟಿ ವೈಸ್ ಬರ್ಕೋತಾ ಹೋಗಬೇಕು. ಪ್ರಯಾರಿಟಿ ವೈಸ್ ಆದರೆ ನಾನು ಆಗಲೇ ಹೇಳಿದೆ ನಿಮಗೆ, ಫಸ್ಟ್ ಪೇಮೆಂಟ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್, ಅದಾದ ನಂತರ ಔಟ್ಸೈಡ್ ಲಯಬಿಲಿಟೀಸ್ ಅಂದರೆ ಲೈಕ್ ಬಿಲ್ಸ್ ಪೇಯಬಲ್, ದೆನ್ ಕ್ರೆಡಿಟಾರ್ಸ್, ದೆನ್ ಬ್ಯಾಂಕ್ ಲೋನ್, ಎಟ್ಸೆಟ್ರಾ, ಬೇರೆ ಯಾವುದೇ ಇರಲಿ ಔಟ್ಸೈಡ್ ಲಯಬಿಲಿಟೀಸ್. ಸೆಕೆಂಡ್ ಪ್ರಯಾರಿಟಿ. ನೆಕ್ಸ್ಟ್ ಥರ್ಡ್ ಪ್ರಯಾರಿಟಿ ಪಾರ್ಟ್ನರ್ಸ್ ಲೋನ್. ಫೋರ್ತ್ ಪ್ರಯಾರಿಟಿ ಯಾರ್ದು, ಪಾರ್ಟ್ನರ್ಸ್ ಕ್ಯಾಪಿಟಲ್.
ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಯಾವಾಗಲೂ ಕೂಡ ಲಾಸ್ಟ್ ಪ್ರಯಾರಿಟಿ ಇರುತ್ತೆ, ಹೌದಲ್ವಾ. ಸೊ ಈ ಪ್ರಯಾರಿಟಿ ಪ್ರಕಾರ ನಾವಿಲ್ಲಿ ಕಾಲಮ್ಸ್ ಹಾಕೋತಾ ಹೋಗಬೇಕು. ಅಂದರೆ ಕಂಪಲ್ಸರಿ 4 ಕಾಲಮ್ಸ್ ಹಾಕಲೇಬೇಕು ಅಂತೇನಿಲ್ಲ. ಕ್ವೆಶನಲ್ಲಿ ಯಾವುದು ಲಯಬಿಲಿಟೀಸ್ ಕೊಟ್ಟಿದ್ದಾನೆ ಅದು ಮಾತ್ರ ಎಂಟ್ರಿ ಮಾಡ್ಕೊಳ್ಳಿ. ಸೊ ನಮ್ಮ ಕ್ವೆಶನ್ ಪ್ರಕಾರ ಅವ್ನಿಗೆ ಲಯಬಿಲಿಟಿ ಕೊಟ್ಟಿರೋದು ಕೇವಲ 2. ಸೊ ಯಾವುದು ಅಂದರೆ ಒಂದು ಸಂಡ್ರಿ ಕ್ರೆಡಿಟರ್ಸ್, ಇನ್ನೊಂದು ಕ್ಯಾಪಿಟಲ್. ಸಂಡ್ರಿ ಕ್ರೆಡಿಟರ್ಸ್ ಆ್ಯಂಡ್ ಕ್ಯಾಪಿಟಲ್ ಮಾತ್ರ ಕೊಟ್ಟಿದ್ದಾನೆ. ಹಾಗಾಗಿ ನಾವಿಲ್ಲಿ ಸಂಡ್ರಿ ಕ್ರೆಡಿಟರ್ಸ್ ಮತ್ತು ಕ್ಯಾಪಿಟಲ್ ಪ್ರಿಫರೆನ್ಸ್ ವೈಸ್ ನೋಡಿದ್ರೆ ಸಂಡ್ರಿ ಕ್ರೆಡಿಟರ್ಸ್ ಸೆಕೆಂಡಲ್ಲೇ ಬರುತ್ತೆ, ಹೌದಲ್ವಾ, ಸೆಕೆಂಡ್ ಪ್ರಯಾರಿಟಿ ಬರುತ್ತೆ. ದೆನ್ ಕ್ಯಾಪಿಟಲ್ ಲಾಸ್ಟ್ ಪ್ರಯಾರಿಟಿ ಬರುತ್ತೆ. ಈ 2 ಮಾತ್ರ ತೊಗೋಬೇಕು. ಅಂದರೆ ಅರ್ಥ ಏನು, ಇಲ್ಲಿ ಕಾಲಮ್ ಹಾಕೋಬೇಕಾದ್ರೂ ಕೂಡ ಕೇವಲ ಈ 2 ಕಾಲಮ್ಸ್ ಮಾತ್ರ ಅಮೌಂಟ್ ತೊಗೋಬೇಕು. ಸೊ ನಾವು ತೊಗೊಂಡಿದ್ದೀವಿ, ಹಾಗಾಗಿ ಸೆಕೆಂಡ್ ಕಾಲಮ್ ಕ್ರೆಡಿಟರ್ಸ್ ಅಂತ ತೊಗೊಂಡಿದ್ದೀವಿ, ಔಟ್ಸೈಡ್ ಲಯಬಿಲಿಟಿ. ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ತೊಗೊಂಡಿದ್ದೀವಿ, ABC. ನಮಗೆ ಕ್ವೆಶನಲ್ಲಿ ಪಾರ್ಟ್ನರ್ಸ್ ಲೋನ್ ಇಲ್ಲ ಮತ್ತು ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಕೂಡ ಕೊಟ್ಟಿಲ್ಲ. ಹಾಗಾಗಿ ನಾವು ಇಲ್ಲಿ ಪಾರ್ಟ್ನರ್ಸ್ ಲೋನ್ ಮತ್ತು ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಕಾಲಮ್ ತೊಗೊಂಡಿಲ್ಲ. ಓಕೆ, ಸೊ ಈ ಕ್ಯಾಶ್ ಆದಮೇಲೆ ಮಾತ್ರ 4 ಪ್ರಯಾರಿಟೀಸಲ್ಲಿ ಯಾವ ಪ್ರಯಾರಿಟಿ ಕೊಟ್ಟಿರ್ತಾನೆ ಆ ಪ್ರಯಾರಿಟಿ ಎಂಟ್ರೀಸ್ ಮಾತ್ರ ಹಾಕೋಬೇಕು, ಕಾಲಮ್ಸ್ ಹಾಕ್ಕೊಂಡು ಎಂಟ್ರಿ ಮಾಡ್ತಾ ಹೋಗಬೇಕು. ಬಟ್ ನಮಗೆ ಕ್ವೆಶನ್ ಪ್ರಕಾರ ಅವ್ನು ಕೊಟ್ಟಿರೋದು 2 ಪ್ರಯಾರಿಟಿ, ಅಂದರೆ 2 ಲಯಬಿಲಿಟೀಸ್ ಕೊಟ್ಟಿದ್ದಾನೆ. ಒಂದು ಔಟ್ಸೈಡ್ ಲಯಬಿಲಿಟೀಸ್, ಪರ್ಟಿಕ್ಯುಲರ್ಲಿ ಕ್ರೆಡಿಟಾರ್ಸ್ ಕೊಟ್ಟಿದ್ದಾನೆ. ಸೊ ಫಸ್ಟ್ ತೊಗೊಂಡಿದ್ದೀವಿ ಅದನ್ನು ಕಾಲಮ್, ಕ್ರೆಡಿಟಾರ್ಸ್ ಕಾಲಮ್. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ. ಸೊ ಕ್ಯಾಪಿಟಲಲ್ಲಿ 3 ಪಾರ್ಟ್ನರ್ಸ್ ಇದ್ದಾರೆ, ಹಾಗಾಗಿ 3 ಕಾಲಮ್ಸ್ ತೊಗೊಂಡಿದ್ದೀವಿ. ಪಾರ್ಟ್ನರ್ ಎ, ಪಾರ್ಟ್ನರ್ ಬಿ ಮತ್ತು ಪಾರ್ಟ್ನರ್ ಸಿಸ್ ಕ್ಯಾಪಿಟಲ್, ಹಾಗಾಗಿ 3 ಕಾಲಮ್ ತೊಗೊಂಡಿದ್ದೀವಿ. ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಕಾಲಮ್ ಹಾಕೋಣ ಹಾಗಿಲ್ಲ, ಯಾಕೆಂದರೆ ಕ್ವೆಶನಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಕೊಟ್ಟೇ ಇಲ್ಲ. ಪಾರ್ಟ್ನರ್ಸ್ ಲೋನ್ ಕೂಡ ತೊಗೊಳಂಗಿಲ್ಲ, ಯಾಕೆಂದರೆ ಕ್ವೆಶನಲ್ಲಿ ಪಾರ್ಟ್ನರ್ಸ್ ಲೋನ್ ಕೂಡ ಕೊಟ್ಟಿಲ್ಲ. ಸೊ ದಿಸ್ ಈಸ್ ವಾಟ್ ದ ಫಾರ್ಮ್ಯಾಟ್ ಆಫ್ ಸ್ಟೇಟ್ಮೆಂಟ್ ಶೋಯಿಂಗ್ ಡಿಸ್ಟ್ರಿಬ್ಯೂಷನ್ ಆಫ್ ಕ್ಯಾಶ್. ಇದಕ್ಕೆ ನೀವು ಹೆಡ್ಡಿಂಗ್ ಕೂಡ ಬರಿಬೋದು. ಏನಂತ ಬರೀತೀರಾ, ಸ್ಟೇಟ್ಮೆಂಟ್ ಶೋಯಿಂಗ್ ಡಿಸ್ಟ್ರಿಬ್ಯೂಷನ್ ಆಫ್ ಕ್ಯಾಶ್. ಸ್ಟೇಟ್ಮೆಂಟ್ ಶೋಯಿಂಗ್ distribution of cash. Fine. First 2 columns compulsory, particulars column ಮತ್ತು ಕ್ಯಾಶ್ ಕಾಲಮ್ ಕಂಪಲ್ಸರಿ ಇರುತ್ತೆ. ಕ್ಯಾಶ್ ಆದಮೇಲೆ ಬರೋದೇನಿದೆ ಲಯಬಿಲಿಟೀಸ್. ಸೊ ಲಯಬಿಲಿಟೀಸ್ ಕಾಲಮ್ ಮಾತ್ರ ಆಪ್ಷನಲ್ ಅಂದ್ರೇನು, ಕ್ವೆಶನಲ್ಲಿ ಯಾವ ಲಯಬಿಲಿಟೀಸ್ ಪ್ರೊವೈಡ್ ಮಾಡಿರ್ತಾನೆ ಆ ಲಯಬಿಲಿಟೀಸ್ ಮಾತ್ರ ಎಂಟ್ರಿ ತೊಗೊಳ್ಳಿ. ಸೊ ನಮ್ಮ ಕ್ವೆಶನ್ ಪ್ರಕಾರ he provided only creditors as well as partners capital. So first creditors ತೊಗೊಂಡಿದ್ದೀವಿ, ಅದಾದಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ABC ತೊಗೊಂಡಿದ್ದೀವಿ. ಸೊ ನಾವು ಫಸ್ಟ್ ಏನು ಎಂಟ್ರಿ ಬರ್ಕೋತೀರಾ, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ತೊಗೋಬೇಕು. ಫಸ್ಟ್ ಎಂಟ್ರಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಂಟ್ರಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋ ಅಮೌಂಟ್. ಸೊ ಕ್ವೆಶನಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಕೊಟ್ಟಿದ್ದಾನೆ 2000 rupees. ಸೊ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಎಂಟ್ರಿ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ he provided opening balance of creditors, that is sundry creditors 15,000. Opening balance of creditors 15,000. Next again opening balance of capitals ABC. So A 15,000 ಇದೆ, B 12,000 ಇದೆ, C 4,000 ಇದೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಬರ್ಕೊಂಬಿಡಿ ಇದರಲ್ಲಿ 15,000, 12,000 and 4,000. ಸೊ ಓಪನಿಂಗ್ ಬ್ಯಾಲೆನ್ಸಸ್ ಕಂಪ್ಲೀಟ್ ಆಯಿತು. ಸೊ ಈಗೇನು ಮಾಡ್ತೀರಾ, ಫಸ್ಟು ಲಯಬಿಲಿಟೀಸ್ ಪೇಮೆಂಟ್ ಮಾಡ್ಕೋತಾ ಹೋಗಿ. ಲಯಬಿಲಿಟೀಸ್ ಪೇಮೆಂಟ್ ಮಾಡ್ಕೋತಾ ಹೋಗಬೇಕಾದ್ರೆ ಸೊ ನಾವಿಲ್ಲಿ ಆರ್ಡರ್ ವೈಸ್ ಏನು ಬರ್ಕೊಂಡಿದ್ದೀವಿ ಲಯಬಿಲಿಟೀಸ್, ಆರ್ಡರ್ ವೈಸ್ ಪೇಮೆಂಟ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಲಯಬಿಲಿಟಿ ನಮಗೆ ಯಾವುದಿದೆ, ಕ್ರೆಡಿಟಾರ್ಸ್ ಇದೆ, ಹೌದಲ್ವಾ. ಸೊ ಫಸ್ಟ್ ಲಯಬಿಲಿಟಿ ಕ್ರೆಡಿಟಾರ್ ಇದೆ, ನಮ್ಮ ಹತ್ರ ಅವೈಲಬಲ್ ಕ್ಯಾಶ್ ಎಷ್ಟು 2000. ಸೊ ನೆಕ್ಸ್ಟ್ ಎಂಟ್ರಿ ಏನು ಬರ್ತೀರಾ, ಲೆಸ್ ಕ್ಯಾಶ್ ಪೇಯ್ಡ್ ಟು ಕ್ರೆಡಿಟಾರ್ಸ್, ಹೌದಲ್ವಾ. ಸೊ ಇದೇ 2000ನೇ ಮೈನಸ್ ಮಾಡ್ಕೋಬೇಕು ಇಲ್ಲಿ. ಸೇಮ್ ಅಮೌಂಟ್ನ ಇಲ್ಲೂ ಕೂಡ ಮೈನಸ್ ಮಾಡ್ಕೊಳ್ಳಿ. ಸೊ 15,000ಅಲ್ಲಿ 2000 ನಾವು ಪೇಮೆಂಟ್ ಮಾಡ್ತಾ ಇದ್ದೀವಿ, ಅಂದರೆ ಮೈನಸ್ ಮಾಡ್ತಾ ಇದ್ದೀವಿ. ಮೈನಸ್ ಮಾಡಿದರೆ ಎಷ್ಟು ಉಳಿತು, ಇನ್ನು 13,000 ಬ್ಯಾಲೆನ್ಸ್ ಉಳಿಯುತ್ತೆ. ಓಕೆ, ಸೊ ಇಲ್ಲಿ 2000ಅಲ್ಲಿ 2000 ಕೊಟ್ಬಿಟ್ಟಿದ್ದೀವಿ, ಹಾಗಾಗಿ ಇಲ್ಲಿ ಏನು ಬ್ಯಾಲೆನ್ಸ್ ಉಳಿಯೋದಿಲ್ಲ, ಏಕೆಂದರೆ ಇದೇ 2000ನ ಇಲ್ಲಿ ಕೌಂಟರ್ ಎಂಟ್ರಿ ತೊಗೊಂಡಿದ್ದೀವಿ. ಸೊ ಇದನ್ನು ಬ್ಯಾಲೆನ್ಸ್ ಡ್ಯೂ ಅಂತ ತೊಗೋಬೇಕು.
ಓಕೆ, ನೆಕ್ಸ್ಟ್. ಸೊ ಈಗ ನಮ್ಮ ಹತ್ರ ಇರೋ ಕ್ಯಾಶ್ ಬ್ಯಾಲೆನ್ಸಿಂದ 2000 ರೂಪೀಸ್ ಕೊಟ್ಬಿಟ್ಟಿದ್ದೀವಿ. ಇನ್ನೂ 13,000 ಕ್ರೆಡಿಟಾರ್ಸ್ ಲೈಬಿಲಿಟಿ ಇದೆ, ಅಂದ ಕ್ಯಾಪಿಟಲ್ ಕೂಡ ಪೇಮೆಂಟ್ ಮಾಡಬೇಕಾಗಿದೆ, ಹೌದಲ್ವಾ? ಈಗ ನಮ್ಮ ಹತ್ರ ಯಾವುದೇ ಕ್ಯಾಶ್ ಬ್ಯಾಲೆನ್ಸ್ ಉಳ್ಕೊಂಡಿಲ್ಲ. ಕ್ವೆಶನ್ ಪ್ರಕಾರ ಅವನು ಯಾವುದೇ ಕ್ಯಾಶ್ ಬ್ಯಾಲೆನ್ಸ್ ಪ್ರೊವೈಡ್ ಮಾಡಿಲ್ಲ, ಕ್ಯಾಶ್ ಇನ್ ಹ್ಯಾಂಡ್ ಮಾತ್ರ ಇತ್ತು. ಡೆಟಾರ್ಸ್ ಸೇಲ್ ಆಗಿರೋದು, ಆಮೇಲೆ ಸ್ಟಾಕ್ ಸೇಲ್ ಆಗಿದೆ, ಸೊ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾನೆ. ಸೊ ಈಗೇನು ಮಾಡ್ಕೋತೀರಾ, ಇನ್ಸ್ಟಾಲ್ಮೆಂಟ್ ವೈಸ್ ಕ್ಯಾಶ್ ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾನಲ್ವ ಇಲ್ಲಿ ಕೆಳಗಡೆ. ದ ಫರ್ಮ್ ಡಿಸಾಲ್ವ್ಡ್ ಆನ್ ದಿ ಅಸೆಟ್ಸ್ ರಿಯಲೈಸ್ಡ್ ಗ್ರ್ಯಾಜುವಲಿ 10,000, 15,000 ಆ್ಯಂಡ್ 9,000 ರಿಸೀವ್ಡ್. ಓಕೆ, ಸೊ ಈ 3 ಅಮೌಂಟ್ಸ್ ರಿಸೀವ್ ಮಾಡ್ಕೊಂಡಿದ್ದೀವಿ. ಈಗೇನು ಮಾಡ್ತೀರಾ, 1 by 1 ನಾವೇನು ಇನ್ಸ್ಟಾಲ್ಮೆಂಟ್ ವೈಸ್ ರಿಸೀವ್ ಮಾಡ್ಕೊಂಡಿದ್ದೀವಿ, ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ಪಲ್ಲಿ ಆ ಅಮೌಂಟ್ ರಿಸೀವ್ ಮಾಡ್ಕೋತಾ ಲೈಬಿಲಿಟೀಸ್ ಪೇಮೆಂಟ್ ಮಾಡ್ಕೋತಾ ಹೋಗಿ. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀವಿ, 10,000 ರಿಸೀವ್ ಮಾಡ್ಕೊಂಡಿದ್ದೀವಿ. ಓಕೆ, ಬೈ ರಿಯಲೈಸಿಂಗ್ ಆಫ್ ಅಸೆಟ್. ಸೊ ಬೈ ರಿಯಲೈಸೇಷನ್ ಆಫ್ ಅಸೆಟ್ಸ್ ವಿ ರಿಸೀವ್ಡ್ 10,000 ರೂಪೀಸ್. ಸೊ ಇಲ್ಲೇನು ಬರೀತೀರಾ, ಇದಕ್ಕೆ ರಿಸೀವ್ಡ್ ಫಸ್ಟ್ ಇನ್ಸ್ಟಾಲ್ಮೆಂಟ್. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀವಿ, 10,000. ಅದನ್ನು ಕ್ಯಾಶ್ ಕಾಲಮಲ್ಲಿ ಬರ್ಕೋಬೇಕು. ವೈ? ಬಿಕಾಸ್ ವಿ ರಿಸೀವ್ಡ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಸೊ ಕ್ಯಾಶ್ ಕಾಲಮಲ್ಲಿ 10,000 ತೊಗೊಂಡಿದ್ದೀವಿ. ಸೊ ನಮಗೆ ಬಂದಿದೆ ಇದು. ಸೊ ಈಗೇನು ಮಾಡ್ತೀರಾ, ಈ 10,000ಇಂದ ಅಗೇನ್ ಮತ್ತೆ ಲೈಬಿಲಿಟೀಸ್ ಪೇಮೆಂಟ್ ಮಾಡ್ಕೋತಾ ಹೋಗು. ಸೊ ಲೈಬಿಲಿಟೀಸಲ್ಲಿ 15,000ನಲ್ಲಿ 2,000 ಪೇಮೆಂಟ್ ಮಾಡಿದ್ದೀವಿ, ಇನ್ನು 13,000 ಕ್ರೆಡಿಟಾರ್ಸ್ ಬ್ಯಾಲೆನ್ಸ್ ಉಳಿದಿದೆ. ಸೊ ಈಗ 13,000ನಲ್ಲಿ 10,000 ಫುಲ್ ಪೇಮೆಂಟ್ ಮಾಡ್ಬೋದು ನಾವು ಕ್ರೆಡಿಟಾರ್ಸಿಗೆ. ಅಗೇನ್ ಮತ್ತೆ ಲೆಸ್ ಕ್ಯಾಶ್ ಪೇಯ್ಡ್ ಟು ಕ್ರೆಡಿಟಾರ್ಸ್. ಸೇಮ್ ಅಮೌಂಟು ಫಸ್ಟ್ ಇಲ್ಲಿ ಮಾಡ್ಕೊಳ್ಳಿ ಮೈನಸ್, ಅಗೇನ್ ಸೆಕೆಂಡ್ ಟೈಮ್ ಇಲ್ಲಿ 10,000 ಮೈನಸ್ ಮಾಡ್ಕೊಳ್ಳಿ. ಹಿಯರ್ ಇಟ್ ವಿಲ್ ಬಿಕಮ್ 0, ಹಿಯರ್ ಇಟ್ ವಿಲ್ ಬಿಕಮ್ 13 minus 10, ಅಗೇನ್ 3,000 ಡ್ಯೂ ಉಳೀತು. ಮತ್ತು ಇದನ್ನು ಬ್ಯಾಲೆನ್ಸ್ ಡ್ಯೂ ಅಂತ ಬರ್ಕೋಬೇಕು. ಎಲ್ಲಿವರೆಗೆ ನಮಗೆ ಔಟ್ಸೈಡ್ ಲೈಬಿಲಿಟೀಸ್ ಪೇಮೆಂಟ್ ಮುಗಿಯೋದಿಲ್ವೋ ಅಲ್ಲಿವರೆಗೂ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಪೇಮೆಂಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಫಸ್ಟ್ ನಾವು ಔಟ್ಸೈಡ್ ಲೈಬಿಲಿಟೀಸ್ ಪೇಮೆಂಟ್ ಪೂರ್ತಿ ಮಾಡಲೇಬೇಕು, ಅದು ಯಾವುದೇ ಆಗಿರಲಿ. ಇಲ್ಲಿ ಒಂದೇ ಲೈಬಿಲಿಟಿ ಕೊಟ್ಟಿದ್ದಾನೆ ಕ್ರೆಡಿಟಾರ್. ಈವನ್ ನಿಮಗೆ ಕ್ರೆಡಿಟಾರ್ ಪೇಮೆಂಟ್ ಆದಮೇಲೆ ಬ್ಯಾಂಕ್ ಲೋನ್ ಇತ್ತು ಅಂದರೂ ಕೂಡ ಬ್ಯಾಂಕ್ ಲೋನ್ ಪೇಮೆಂಟ್ ಮುಗಿಸ್ಬೇಕು. ಆಮೇಲೆ ಇನ್ ಕೇಸ್ ಪಾರ್ಟ್ನರ್ಸ್ ಲೋನ್ ಇದ್ದರೆ ಪಾರ್ಟ್ನರ್ಸ್ ಲೋನ್ ಪೇಮೆಂಟ್ ಮುಗಿಸ್ಬೇಕು. ಎಲ್ಲದೂ ಕಂಪ್ಲೀಟ್ ಆದಮೇಲೆ ನಾವು ಲಾಸ್ಟಿಗೆ ಹೋಗಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಪೇಮೆಂಟ್ ಮಾಡಬೇಕು. ಅಲ್ಲಿವರೆಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಪೇಮೆಂಟ್ ಮಾಡಲಿಕ್ಕೆ ಹೋಗಬಾರ್ದು. ಓಕೆ, ಸೊ ಹಾಗಾಗಿ ಫಸ್ಟ್ ನಾವು ಕ್ರೆಡಿಟಾರ್ಸ್ ಲೈಬಿಲಿಟಿ ಮುಗಿಸ್ತಾ ಇದ್ದೀವಿ ಫಸ್ಟ್. ಸೊ ಇಲ್ಲಿ 10,000 ಪೇಮೆಂಟ್ ಆಯಿತು, ಸ್ಟಿಲ್ 3,000 ರೂಪೀಸ್ ಬ್ಯಾಲೆನ್ಸ್ ಡ್ಯೂ ಉಳೀತು. ಅಗೇನ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕೂಡ ರಿಸೀವ್ ಮಾಡ್ಕೊಂಡಿದ್ದೀವಿ. ಸೊ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಎಷ್ಟು ಹೇಳ್ತಾ ಇದ್ದಾನೆ ಇದರಲ್ಲಿ, ಸೆಕೆಂಡ್ ಟೈಮ್ 15,000 ರಿಸೀವ್ ಮಾಡ್ಕೊಂಡಿದ್ದೀವಿ. ಓಕೆ, ಅಗೇನ್ ಮತ್ತೇನು ಬರೀತೀರಾ, ರಿಸೀವ್ಡ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್. ಸೊ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ರಿಸೀವ್ ಮಾಡ್ಕೊಂಡಿರೋದು 15,000. ಸೊ 15,000 ಕ್ಯಾಶ್ ಕಾಲಮಲ್ಲಿ ಬರ್ಕೊಳ್ಳಿ. ಓಕೆ, ಈಗ ನಮ್ಮ ಹತ್ರ 15,000 ಕ್ಯಾಶ್ ಇದೆ. ಸೊ 3,000 ಸ್ಟಿಲ್ ಬ್ಯಾಲೆನ್ಸ್ ಇದೆ ಅಲ್ವಾ ಕೊಡಬೇಕಾಗಿರೋದು ನಾವು. ಸೊ ಮತ್ತೇನು ಬರೀತೀರಾ ಇಲ್ಲಿ, ಲೆಸ್ ಕ್ರೆಡಿಟಾರ್ಸ್ ಪೇಯ್ಡ್ ಇನ್ ಫುಲ್. ಅಂದರೆ ಫುಲ್ ಅಮೌಂಟ್ ಪೇಮೆಂಟ್ ಮಾಡ್ಬೋದು, ಯಾಕೆಂದರೆ 15,000 ನಮ್ಮ ಹತ್ರ ಕ್ಯಾಶ್ ಇದೆ, ನಾವು ಕ್ರೆಡಿಟಾರ್ಸಿಗೆ ಕೊಡಬೇಕಾಗಿರೋದು ಓನ್ಲಿ 3,000. ಸೊ ನಾವು ಫುಲ್ ಪೇಮೆಂಟ್ ಮಾಡ್ಬೋದು ತಾನೆ. ಸೊ ಹಾಗಾಗಿ ಏನು ಮಾಡ್ತೀರಾ, 3,000 ಫಸ್ಟ್ ಕಾಲಮಲ್ಲಿ ಮೈನಸ್ ಮಾಡಿ, ಅಗೇನ್ ಸೇಮ್ 3,000 ಸೆಕೆಂಡ್ ಕಾಲಮಲ್ಲಿ ಮೈನಸ್ ಮಾಡಿ. ನಾವು ಪೇಮೆಂಟ್ ಮಾಡ್ತಾ ಇರೋದು ಓನ್ಲಿ 3,000. 15,000ದಲ್ಲಿ ನಾವು ಕೊಡ್ತಾ ಇರೋದು ಓನ್ಲಿ 3,000. ಹಾಗಾಗಿ ಇಲ್ಲೂ 3,000, ಇಲ್ಲೂ 3,000 ಮೈನಸ್ ಮಾಡ್ಕೋಬೇಕು. ಇಲ್ಲಿ 15,000 ಮೈನಸ್ ಮಾಡಬಾರ್ದು. ನಾವೇನು ಫುಲ್ ಪೇಮೆಂಟ್ ಮಾಡ್ತಾ ಇದ್ವಿ ಆ ಅಮೌಂಟ್ ಮಾತ್ರ ಇಲ್ಲಿ ತೊಗೋಬೇಕು. ಸೊ 15 minus 3 ಇಟ್ ಈಸ್ 12,000. 3 minus 3 balance is nil. Now so balance available 12,000. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ನಾವು ತೊಗೊಂಡಾದಮೇಲೆ ನಮ್ಮ ಹತ್ರ ಇನ್ನೂ 12,000 ಬ್ಯಾಲೆನ್ಸ್ ಉಳಿದಿದೆ. ನಮ್ಮ ಹತ್ರ ಇನ್ನೂ ಒಂದು ಇನ್ಸ್ಟಾಲ್ಮೆಂಟ್ ರಿಸೀವ್ ಮಾಡ್ಕೋಬೇಕಲ್ವ, ಅದು ನೆಕ್ಸ್ಟ್ ನೋಡೋಣ. ಸೊ ಈಗೇನು ಉಳಿದಿದೆ ನಮ್ಮ ಹತ್ರ, 12,000 ಬ್ಯಾಲೆನ್ಸ್ ಉಳ್ಕೊಂಡಿದೆ. ಕ್ರೆಡಿಟಾರ್ಸ್ ಅಂತೂ ಫುಲ್ ಪೇಮೆಂಟ್ ಆಯಿತು. ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಪೇಮೆಂಟ್ ಮಾಡ್ಕೋಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಏನು ಹೇಳ್ತಾ ಇದ್ದಾನೆ, 15,000, 12,000, 4,000 ಇದೆ. ಆಮೇಲೆ ಪಾರ್ಟ್ನರ್ಸ್ದು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನು ಹೇಳ್ತಾ ಇದ್ದಾನೆ, 2:1 ಅದಲ್ವಾ. ಪಾರ್ಟ್ನರ್ಸ್ದು ಕ್ಯಾಪಿಟಲ್ ಏನು ಪ್ರಾಫಿಟ್ ಶೇರಿಂಗ್ ರೇಷಿಯೋ 2:1 ಅಲ್ಲಿದೆ.
ಯಾವಾಗೇ ಆಗಲಿ ನೀವು ಪಾರ್ಟ್ನರ್ಸ್ ಕ್ಯಾಪಿಟಲ್ ರೀಪೇಮೆಂಟ್ ಮಾಡಬೇಕಾದ್ರೆ ವೈಲ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಡಿಸಲ್ಯೂಷನ್ ಏನು ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂತಂದರೆ ಪೀಸ್ ಮೀಲ್ ಡಿಸ್ಟ್ರಿಬ್ಯೂಷನ್ ಮೆಥಡಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ನ ಎಕ್ಸೆಸ್ ಕ್ಯಾಪಿಟಲ್ ಬೇಸಿಸ್ ಮೇಲೆ ಫಸ್ಟ್ ರೀಪೇಮೆಂಟ್ ಮಾಡ್ಕೋಬೇಕು. ಎಕ್ಸೆಸ್ ಕ್ಯಾಪಿಟಲ್ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಸಿಸ್ ಮೇಲೆ ಇರೋ ಥರ ನೋಡ್ಕೋಬೇಕು ಫಸ್ಟು. ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಏನಿದೆ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ರೇಷಿಯೋ ಪ್ರಾಫಿಟ್ ಶೇರಿಂಗ್ ರೇಷಿಯೋಗೆ ಈಕ್ವಲ್ ಇರಬೇಕು. ಈಕ್ವಲ್ ಅಂದರೆ ಯಾವ ಥರ, ಈಗ ನೋಡಿ ಇದು 4000 ಇದೆ, ಸಿ ಬೇಸಿಸ್ ಮೇಲೇ ತೊಗೊಳ್ಳೋಣ. ಈಗ ಸಿ ಕ್ಯಾಪಿಟಲ್ ಎಷ್ಟಿದೆ 4000 ಇದೆ. ಸೊ ಸಿ ಕ್ಯಾಪಿಟಲ್ 4000 ಇದೆ ಅಂದರೆ ಇದು 1 ಅಂದ್ಕೊಳ್ಳಿ. ಓಕೆ, ಸೊ ಇಲ್ಲಿ ಬಿ ರೇಷಿಯೋ ಎಷ್ಟಿದೆ 2 ಇದೆ, ಅಂದರೆ ಇದು 1 ಅಂದರೆ 2 ಇದೆ, ಡಬಲ್ ಇದೆ. ಸೊ ಸಿ ಕ್ಯಾಪಿಟಲ್ 4000 ಇದ್ದಾಗ ಬಿ ಕ್ಯಾಪಿಟಲ್ ಎಷ್ಟಿರಬೇಕು, ಡಬಲ್ ಇದೆ ಅಂದರೆ 4 2s 8 ಇರಬೇಕು, 8000 ಇರಬೇಕು, ಹೌದಲ್ವಾ? ಸೊ ಸಿ ಕ್ಯಾಪಿಟಲ್ 4000 ಇದೆ ಅಂದರೆ ಬಿ ಕ್ಯಾಪಿಟಲ್ 8000 ಇರಬೇಕು. ಅಂದರೆ ಯಾವ ಥರ 8000 ಕ್ಯಾಲ್ಕುಲೇಟ್ ಮಾಡ್ತೀರಾ, 4000 ಇಂಟು 2 8000 ಇರಬೇಕು. ಬಟ್ ಅದಕ್ಕಿಂತ ಜಾಸ್ತಿ ಇದೆ, ಹೌದಲ್ವಾ? ಅಂದರೆ 2ಕ್ಕಿಂತ ಜಾಸ್ತಿನೇ ಇದೆ. ಅಂದರೆ ಅರ್ಥ ಏನು, ಇಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಸಿಸ್ ಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇಲ್ಲ, ಜಾಸ್ತಿನೇ ಇದೆ. ಆಮೇಲೆ ಇಲ್ಲಿ ನೋಡಿ ಎದು ರೇಷಿಯೋ 2 ಇದೆ, ಬಿ ರೇಷಿಯೋ ಕೂಡ 2ನೇ ಇದೆ, ಅಂದರೆ ಇಬ್ಬರದು ಕೂಡ ಈಕ್ವಲ್ ಇದೆ ಅಲ್ವಾ. ಸಿದು ಮಾತ್ರ 1 ಇದೆ, ಅದು ಬಿಟ್ಬಿಡಿ. ಎ ಮತ್ತು ಬಿ ರೇಷಿಯೋ ನೋಡಿದಾಗ ಇವಂದು ರೇಷಿಯೋ ಸೇಮ್ ಇದೆ, ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಇವಂದು ಕೂಡ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಸೇಮ್ ಇದೆ. ಬಟ್ ಕ್ಯಾಪಿಟಲ್ ನೋಡಿದರೆ ಚೇಂಜ್ ಕಾಣಿಸ್ತಾ ಇದೆ. ಇಲ್ಲಿ 15,000 ಕ್ಯಾಪಿಟಲ್ ಇದೆ, ಇದು 12,000 ಕ್ಯಾಪಿಟಲ್ ಇದೆ, ಹೌದಲ್ವಾ? ಅಂದರೆ ಈಕ್ವಲ್ ಇಲ್ಲ. ಇಲ್ಲಿ ಐದರ್ ಇದಾದರೂ 15,000 ಇರಬೇಕು, ಇಲ್ಲ ಇದಾದರೂ 12,000 ಇರಬೇಕು, ಈಕ್ವಲ್ ಇಲ್ಲ. ಸೊ ಹಾಗಾದ್ರೆ ಅರ್ಥ ಏನು, ನಮಗೆ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಏನಿದೆ ಆ ಪಾರ್ಟ್ನರ್ಸ್ ಕ್ಯಾಪಿಟಲ್ನ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅಂದರೆ ಪ್ರಾಫಿಟ್ ಶೇರಿಂಗ್ ರೇಷಿಯೋಗೆ ಕನ್ವರ್ಟ್ ಮಾಡ್ಕೋಬೇಕು. ಈ ಕ್ಯಾಪಿಟಲ್ ಪ್ರಾಫಿಟ್ ಶೇರಿಂಗ್ ರೇಷಿಯೋಗೆ ಈಕ್ವಲ್ ಆಗೋ ಥರ ನೋಡ್ಕೋಬೇಕು. ಸೊ ಯಾವ ಥರ ಈಕ್ವಲ್ ಆಗೋ ಥರ ನೋಡ್ಕೋತೀರಾ, ಫಸ್ಟ್ ಏನು ಮಾಡ್ತೀರಾ, ಇದರಲ್ಲಿ ಲೀಸ್ಟ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾರ್ದಿದೆ, ಸಿದಿದೆ. ಓಕೆ, ಸೊ ಫಸ್ಟ್ ಕ್ಯಾಲ್ಕುಲೇಷನ್ ಯಾವ ಥರ ಮಾಡ್ತೀರಾ ಅಂದರೆ ಲೀಸ್ಟ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾರ್ದಿದೆ, ಸೊ ಆ ಬೇಸಿಸ್ ಮೇಲೆ ಕ್ಯಾಪಿಟಲ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಸೊ ಬೇಸ್ಡ್ ಆನ್ ಬೀಸ್ ಕ್ಯಾಪಿಟಲ್, ಓಕೆ, ಬೇಸ್ಡ್ ಆನ್ ಬೀಸ್ ಕ್ಯಾಪಿಟಲ್ ಸಿ ಕ್ಯಾಪಿಟಲ್ ಎಷ್ಟಿರಬೇಕು ಯೂಶುವಲ್ ನೋಡಿದರೆ. ಸೊ ಒಂದು ಫಾರ್ಮುಲಾ ವೈಸ್ ಹಾಕೊಡಿ, ಈಸಿಯಾಗಿ ಗೊತ್ತಾಗುತ್ತೆ. ಸೊ ಸಿಸ್ ಕ್ಯಾಪಿಟಲ್ ಎಷ್ಟಿದೆ 4000 ಇದೆ. ಸೊ ಸಿ ಕ್ಯಾಪಿಟಲ್ 4000 ಇದ್ದಾಗ ಬಿ ಕ್ಯಾಪಿಟಲ್ ಎಷ್ಟಿರಬೇಕು 8000 ಇರಬೇಕು. ಅಂದರೆ ಯಾವ ಥರ 4 2s 8000 ಇರಬೇಕು. ಅಂದರೆ ಎಷ್ಟು ಜಾಸ್ತಿ ಇದೆ ಇಲ್ಲಿ, 4000 ಜಾಸ್ತಿ ಇದೆ. ಸೊ ಹೌ ಡು ಯು ಕ್ಯಾಲ್ಕುಲೇಟ್, ಸೊ ನೋಟ್ ಅಂತ ಬರ್ಕೊಂಡು ಬೀಸ್ ಕ್ಯಾಪಿಟಲ್ ಬೇಸ್ಡ್ ಆನ್ ಸಿ. ಸೊ ಬೀಸ್ ಕ್ಯಾಪಿಟಲ್ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು ಎಷ್ಟು ಆ್ಯಕ್ಚುಲ್ ಆಗಿ ಇರಬೇಕು ಅಂಥೇಳಿ. ಓಕೆ, ಬೀಸ್ ಕ್ಯಾಪಿಟಲ್ ಎಷ್ಟಿರಬೇಕು ಅಂದರೆ, ಸೊ ಅದ್ರ ಮೇಲೆ ಫಸ್ಟ್ ಏನು ತೊಗೋತೀರಾ 4000 ವಿಚ್ ಮೀನ್ಸ್ ಸೀಸ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಸೀಸ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಂಟು ಬೀಸ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಕ್ಲಿಯರ್? ಸೊ ಹೌ ಡು ಯು ಕ್ಯಾಲ್ಕುಲೇಟ್ ಬೀಸ್ ಕ್ಯಾಪಿಟಲ್? ಬೀಸ್ ಕ್ಯಾಪಿಟಲ್ ಎಷ್ಟಿರಬೇಕು ಬೇಸ್ಡ್ ಆನ್ ಸಿ, there is a formula, that is C's capital divided by again C's profit sharing ratio into B's profit sharing ratio. So ಎಷ್ಟಿರಬೇಕು ಈಗ 4 2s 8. So here B's capital should be 8000, ಹೌದಲ್ವಾ? B's capital should be 8000 ಇರಬೇಕು ಆ್ಯಕ್ಚುಲಿ. ಯಾರ್ದು? B capital. As per profit sharing ratio, B's capital should be 8000. How do you calculate? B's capital based on C, that equals to 4000 by 1 into 2. So what is 4000? It is C's capital divided by 1 is C's profit sharing ratio into 2 is B's profit sharing ratio. ಇದೆರಡು ಕೂಡ ಸಿ ಪಾರ್ಟ್ನರ್ದೇ ಇದೆ ನೋಡಿ, ಸಿ ಕ್ಯಾಪಿಟಲ್ ಪ್ಲಸ್ C profit sharing ratio into B profit sharing ratio. So this will be the actual
ಬೀಸ್ ಕ್ಯಾಪಿಟಲ್ 8,000 ಇರಬೇಕು, ಆದರೆ ಎಷ್ಟಿದೆ ಬೀಸ್ ಕ್ಯಾಪಿಟಲ್ 12,000 ಇದೆ. ವಿಚ್ ಮೀನ್ಸ್ ಎಕ್ಸೆಸ್ ಎಷ್ಟು ತೋರಿಸ್ತಾ ಇದೆ, ಲೆಸ್ ಆ್ಯಕ್ಚುಯಲ್ ಕ್ಯಾಪಿಟಲ್ ಆಫ್ ಬಿ. ಇದು ಬೀಸ್ ಕ್ಯಾಪಿಟಲ್ 8,000 ಬೇಸ್ಡ್ ಆನ್ ಸಿ. ಓಕೆ, ಸಿ ಬೇಸಿಸ್ ಮೇಲೆ ಇರೋ ಕ್ಯಾಪಿಟಲ್, ಆದರೆ ಆ್ಯಕ್ಚುಯಲ್ ಕ್ಯಾಪಿಟಲ್ ಎಷ್ಟಿದೆ 12,000 ಇದೆ, ಹೌದಲ್ವಾ? ಸೊ ಅಂದರೆ ಎಷ್ಟು ಜಾಸ್ತಿ ಇದೆ, 4,000 ಜಾಸ್ತಿ ಇದೆ. ಸೊ ದಿಸ್ ಈಸ್ ಎಕ್ಸೆಸ್ ಕ್ಯಾಪಿಟಲ್. ಎಕ್ಸೆಸ್ ಕ್ಯಾಪಿಟಲ್ ಆಫ್ ಬಿ. ಎಕ್ಸೆಸ್ ಇದೆ ಅಲ್ವಾ, ಆ್ಯಕ್ಚುಲಾಗಿ 8,000 ಇರಬೇಕು ಬೇಸ್ಡ್ ಆನ್ ಸಿ. ಸೊ ಆ್ಯಕ್ಚುಯಲ್ ಕ್ಯಾಪಿಟಲ್ ಎಷ್ಟಿದೆ 12,000 ಇದೆ. ವಿಚ್ ಮೀನ್ಸ್ ಎಕ್ಸೆಸ್ ಕ್ಯಾಪಿಟಲ್ 4,000 ತೋರಿಸ್ತಾ ಇದೆ. ಸೊ ಫಸ್ಟು ಎಕ್ಸೆಸ್ ಕ್ಯಾಪಿಟಲ್ನ ಪೇಮೆಂಟ್ ಮಾಡ್ಕೋಬೇಕು. ಈ ಎಕ್ಸೆಸ್ ಕ್ಯಾಪಿಟಲ್ ಪೇಮೆಂಟ್ ಮಾಡ್ಕೊಳ್ಳಿ. ಸೊ ಔಟ್ ಆಫ್ 12,000, ಸೊ ಇಲ್ಲಿ ಎಷ್ಟಿದೆ ನಮ್ಮ ಹತ್ರ ಕ್ಯಾಶ್ ಬ್ಯಾಲೆನ್ಸ್ 12,000 ಇದೆ. ಸೊ ನಾವು ಲೆಸ್ paid excess capital of B. So what is excess capital of B? It is 4,000. ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಲ್ವ ಎಕ್ಸೆಸ್ ಕ್ಯಾಪಿಟಲ್. ಸೊ ಆ 4,000 ಇಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ. ಸೊ 4,000 ಮೈನಸ್ ಮಾಡ್ತಾ ಇದೀವಲ್ವ, ಸೊ ಫಸ್ಟ್ ಇಲ್ಲಿ ಮೈನಸ್ ಮಾಡ್ಕೋಬೇಕು ಬಿಫೋರ್ ದ್ಯಾಟ್. ಅದಾದಮೇಲೆ ಸೊ ಬಿ ಪೇಮೆಂಟ್ ಮಾಡ್ತಾ ಇದ್ವಿ ನಾವು. ಸೊ ಬಿ ಕಾಲಮಲ್ಲಿ ಮೈನಸ್ ಮಾಡ್ಕೊಳ್ಳಿ 4,000. ಸೊ ಬಿ ಕಾಲಮಲ್ಲಿ 4,000 ಮೈನಸ್ ಮಾಡ್ಕೊಳ್ಳಿ. ಸೊ 15,000 ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ಫಸ್ಟ್ ಇದು ಮೈನಸ್ ಮಾಡಿ. 12 minus 4 is 8,000. ಓಕೆ, ಬ್ಯಾಲೆನ್ಸ್ ಅಗೈನ್. ಸೊ ದೇರ್ ಇಸ್ ನೋ ಬ್ಯಾಲೆನ್ಸ್ ಹಿಯರ್ ಇನ್ ದ ಸೆಕೆಂಡ್ ಕಾಲಮ್. ಥರ್ಡ್ ಕಾಲಮಲ್ಲಿ 15,000 ಆ್ಯಸ್ ಇಟ್ ಈಸ್, ನಾವೇನು ಮೈನಸ್ ಮಾಡ್ತಾ ಇಲ್ಲ ಇಲ್ಲಿ. ಇಲ್ಲಿ ಮೈನಸ್ ಮಾಡ್ತಾ ಇದ್ದೀವಿ 12,000 minus 4,000, ಇಟ್ಸ್ 8,000. 4,000 ಆ್ಯಸ್ ಇಟ್ ಈಸ್. ಓಕೆ, ಸೊ ಈಗ ಈಕ್ವಲ್ ಆಯ್ತಾ ಕ್ಯಾಪಿಟಲ್? ಐ ಮೀನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋಗೆ ಸೇಮ್ ಇದೆನಾ? ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿದೆ ಇಲ್ಲಿ 2:1 ಇದೆ, ಹೌದಲ್ವಾ? 2:1. ಸೊ 2:1 ಇದೆ ಅಲ್ವಾ ಇದು ರೇಷಿಯೋ? 2:1 ರೇಷಿಯೋದಲ್ಲಿ ಇದೆ ಅಲ್ವಾ? ಸೊ 4 1s 4, 4 2s 8 ಆಗುತ್ತೆ. ಸೊ 2:1 ರೇಷಿಯೋದಲ್ಲಿದೆ. ಸೊ ಈಗ ಇದು ಪ್ರಾಫಿಟ್ ಶೇರಿಂಗ್ ರೇಷಿಯೋಗೆ ಈಕ್ವಲ್ ಆಯಿತು. ನೆಕ್ಸ್ಟ್ ನೋಡಿ, ಇದು ಒಂದು ಕೂಡ ಕನ್ವರ್ಟ್ ಮಾಡ್ಕೋಬೇಕು ಅದೇ ಥರ. ಸೊ ಇದು ಏನು ಹೇಳ್ತಾ ಇದೆ ನೋಡಿ ಇಲ್ಲಿ, ಅಗೇನ್ ಬೇಸ್ಡ್ ಆನ್ ಇದು 2 ಇದೆ, ಈಕ್ವಲ್ ಇದೆ ಅಲ್ವಾ? ಇದು ಪ್ರಾಫಿಟ್ ಶೇರಿಂಗ್ ರೇಷಿಯೋ 2 ಇದೆ, ಇದು ಕೂಡ ಪ್ರಾಫಿಟ್ ಶೇರಿಂಗ್ ರೇಷಿಯೋ 2 ಇದೆ. ಹಾಗಾದರೆ ಇದೆರಡು ಕ್ಯಾಪಿಟಲ್ ಈಕ್ವಲ್ ಆಗಿರಬೇಕು. ಇಲ್ಲಿ ನೋಡಿ ಕ್ಯಾಪಿಟಲ್ ಅನ್ಈಕ್ವಲ್ ಇದೆ. ಇದು 8,000 ಕ್ಯಾಪಿಟಲ್ ಇದೆ, ಇದು 15,000 ಕ್ಯಾಪಿಟಲ್ ಇದೆ. ಸೊ ಅಂದರೆ ಅರ್ಥ ಏನು, ಇದೆರಡೂ ಕೂಡ ಈಕ್ವಲ್ ಆಗಬೇಕು. ವಿಚ್ ಮೀನ್ಸ್ ಇದನ್ನು ರೆಡ್ಯೂಸ್ ಮಾಡ್ಕೋಬೇಕು. ಇದು ಎಕ್ಸೆಸ್ ಕ್ಯಾಪಿಟಲ್ ಇದೆ. ಅಗೇನ್ ಇದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀರಾ? ಅಗೈನ್ ಎಸ್ ಕ್ಯಾಪಿಟಲ್. ಸೊ ಎಸ್ ಕ್ಯಾಪಿಟಲ್ ಎಷ್ಟಿರಬೇಕು? ಎಸ್ ಕ್ಯಾಪಿಟಲ್ ಬೇಸ್ಡ್ ಆನ್ ಬಿ. ಸೇಮ್ ಪ್ರೀವಿಯಸ್ ಕ್ಯಾಲ್ಕುಲೇಷನ್ ಯಾವ ಥರ ಮಾಡಿದ್ರಲ್ವ ಅದೇ ಥರ ಮಾಡ್ಕೊಳ್ಳಿ. ಬೀಸ್ ಕ್ಯಾಪಿಟಲ್ ಬೇಸ್ಡ್ ಆನ್ ಸಿ ಮಾಡಿದಾಗ ನಾವು ಏನೇನು ಎಂಟ್ರೀಸ್ ತೊಗೊಂಡಿದ್ದೀವಿ ಅದೇ ಥರ ಎಸ್ ಕ್ಯಾಪಿಟಲ್ ಬೇಸ್ಡ್ ಆನ್ ಬಿ ತೊಗೊಂಡಾಗ ಯಾವ ಥರ ಮಾಡ್ತೀರಾ? ಸೊ ಇಲ್ಲೇನೇನು ತೊಗೊಂಡಿದ್ದೀವಿ ನಾವು? ಸಿ ಕ್ಯಾಪಿಟಲ್ ಅಗೈನ್ ಸಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಂಟು ಬಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ತೊಗೊಂಡಿದ್ವಿ. ಇಲ್ಲೂ ಅದೇ ಥರ ತೊಗೊಳ್ಳಿ. ಬಿ ಕ್ಯಾಪಿಟಲ್ ಬೈ ಬಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಂಟು ಎಸ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ವಾಟ್ ಈಸ್ ಬೀಸ್ ಕ್ಯಾಪಿಟಲ್? ಬ್ಯಾಲೆನ್ಸ್ ಕ್ಯಾಪಿಟಲ್ ತೊಗೋಬೇಕು. ವಾಟ್ ಈಸ್ ಬೀಸ್ ಕ್ಯಾಪಿಟಲ್? 8,000. ಸೊ 8,000 divided by B's profit sharing ratio is 2 into A's profit sharing ratio. What is A's profit sharing ratio? It is also 2. So now 8,000. So A's capital should be 8,000. Then what is actual capital of A? ಅದನ್ನು ಲೆಸ್ ಮಾಡ್ಕೊಳ್ಳಿ. ಲೆಸ್ ಆ್ಯಕ್ಚುವಲ್ ಕ್ಯಾಪಿಟಲ್ ಆಫ್ ಎ. ಸೊ ಆ್ಯಕ್ಚುವಲ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾನೆ? 15,000 ಇದೆ ಆ್ಯಕ್ಚುವಲ್ ಕ್ಯಾಪಿಟಲ್. ಸೊ ಅದನ್ನು 15,000 ಮೈನಸ್ ಮಾಡ್ಕೊಳ್ಳಿ. 15,000 ಮೈನಸ್ ಮಾಡಿಕೊಂಡ್ರೆ ಬ್ಯಾಲೆನ್ಸ್ 7,000 ಉಳಿಯುತ್ತೆ. ಸೊ ದಿಸ್ ಈಸ್ ಎಕ್ಸೆಸ್ ಕ್ಯಾಪಿಟಲ್. ಎಕ್ಸೆಸ್ ಕ್ಯಾಪಿಟಲ್ ಬಂತ ಏನಲ್ಲಿ? ಅಗೇನ್ ಮತ್ತೆ ಈಗ ಎಕ್ಸೆಸ್ ಕ್ಯಾಪಿಟಲ್ನ ಪೇಮೆಂಟ್ ಮಾಡು. ನಮ್ಮ ಹತ್ರ ಕ್ಯಾಶ್ ಬ್ಯಾಲೆನ್ಸ್ ಉಳಿದಿದೆ ಅಲ್ವಾ?
8000, ಬ್ಯಾಲೆನ್ಸ್ ಉಳ್ಕೊಂಡಿದೆ 8000. ಈಗೇನು ಮಾಡ್ತೀಯಾ, ಎಕ್ಸೆಸ್ ಕ್ಯಾಪಿಟಲ್ಲ ಪೇಮೆಂಟ್ ಮಾಡ್ಕೊ. ಇಲ್ಲಿ ಸೇಮ್ ಯಾವ ಥರ ಮಾಡಿದೆ ಅಲ್ವಾ ಎಕ್ಸೆಸ್ ಕ್ಯಾಪಿಟಲ್ 4000, ಅದೇ ಥರ ಮತ್ತೆ ಎಕ್ಸೆಸ್ ಕ್ಯಾಪಿಟಲ್ 7000 ಕೂಡ ಪೇಮೆಂಟ್ ಮಾಡು. ಲೆಸ್ ಪೇಯ್ಡ್ ಎಕ್ಸೆಸ್ ಕ್ಯಾಪಿಟಲ್ ಆಫ್ ಎ. ಎಷ್ಟಿದೆ ಎಕ್ಸೆಸ್ ಕ್ಯಾಪಿಟಲ್? 7000 ಇದೆ. ಸೊ ನಮ್ಮ ಹತ್ರ ಕ್ಯಾಶ್ ಬ್ಯಾಲೆನ್ಸ್ 8000 ಇದೆ. 7000 ಮಾತ್ರ ಮೈನಸ್ ಮಾಡ್ಕೊ. ಸೊ ಇಲ್ಲಿ ಎಗೆ ಪೇಮೆಂಟ್ ಮಾಡ್ತಾ ಇರೋದ್ರಿಂದ ಎ ಕಾಲಮಲ್ಲಿ ಮೈನಸ್ ಆಗುತ್ತೆ 7000. ಸೊ ಬಿ ಕಾಲಮಲ್ಲಿ ಸೇಮ್ ಇರುತ್ತೆ, ಸಿ ಕಾಲಮಲ್ಲೂ ಕೂಡ ನಥಿಂಗ್. ಸೊ 8 - 7 ಬ್ಯಾಲೆನ್ಸ್ ಈಸ್ 1000. 15 - 7 8000. 8ಗೆ ಮತ್ತೆ ಅಗೈನ್ 8000. 4ಗೆ ಮತ್ತೆ 4000. So now the capital of 3 partners is in the form of profit sharing ratio 2:2:1 ಫಾರ್ಮಲ್ಲಿ ಇದೆ. ಈಗ ಇದು ನೀವು ಈವನ್ ಕ್ಯಾಲ್ಕುಲೇಟ್ ಕೂಡ ಮಾಡ್ಬೋದು, ಐ ಮೀನ್ ಕ್ರಾಸ್ ಚೆಕ್ ಕೂಡ ಮಾಡ್ಬೋದು. ಸೊ ಕ್ರಾಸ್ ಚೆಕ್ ಯಾವ ಥರ ಮಾಡ್ತೀರಾ? 8000, 8000, 4000. How do you cross check? This is A and this is B and this is C. 3 zeros cancel. 4, 8, 8. 4 1s are 4 2s are 4 2s are. The ratio is 2:2:1. Profit sharing ratio 2:2:1. ಕ್ಯಾಪಿಟಲ್ ಕೂಡ 2:2:1 ಫಾರ್ಮಲ್ಲಿ ಇದೆ. ಓಕೆನಾ? ಈ ಥರ ಕನ್ವರ್ಟ್ ಮಾಡ್ಕೋಬೇಕು. ಸೊ ಈಗೇನು ಮಾಡ್ತೀರಾ, 1000 ಕ್ಯಾಶ್ ಬ್ಯಾಲೆನ್ಸ್ ಉಳ್ಕೊಂಡಿದೆ ನಾವು. ಸೊ ಈಗ 1000ನ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಸಿಸ್ ಮೇಲೆ ಈ ಮೂರಿಗೂ ಡಿವೈಡ್ ಮಾಡ್ಕೋಬೇಕು. ಲೆಸ್ paid to partners on ratio basis. ಸೊ ಏನು ರೇಷಿಯೋ ಇದೆ? 2:2:1. 1000 ಮೈನಸ್ ಮಾಡ್ಕೋ ಸೇಮ್ ಅಮೌಂಟ್ನ. ಸೊ ಈ 1000ನ ಮೂವರೆಗೂ ಡಿವೈಡ್ ಮಾಡ್ಕೋಬೇಕು. ಸೊ 1000ನ ಮೂವರೆಗೂ ಡಿವೈಡ್ ಮಾಡಿದ್ರೆ 400, 400, 200 ಡಿಸ್ಟ್ರಿಬ್ಯೂಟ್ ಆಗುತ್ತೆ. 1000ನಲ್ಲಿ 1000ನ 2:2:1 ರೇಷಿಯೋ ಡಿವೈಡ್ ಮಾಡಿಕೊಂಡ್ರೆ 400 ಎಗೆ, 400 ಬಿಗೆ ಮತ್ತು 200 ಸಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಅದೇ ಥರ ನೆಕ್ಸ್ಟ್ ಒನ್ ಮೋರ್ ಇನ್ಸ್ಟಾಲ್ಮೆಂಟ್ ಇದೆ ನಮಗೆ ಇಲ್ಲಿ. ಥರ್ಡ್ ಇನ್ಸ್ಟಾಲ್ಮೆಂಟ್ ನಾವು ಇನ್ನೂ ರಿಸೀವ್ ಮಾಡ್ಕೊಂಡಿಲ್ಲಲ್ವ ಕ್ಯಾಶ್ ಅಮೌಂಟು. ಸೊ ಅದು ಕೂಡ ರಿಸೀವ್ ಮಾಡಿಕೊಂಡು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. ಸೊ ಥರ್ಡ್ ಇನ್ಸ್ಟಾಲ್ಮೆಂಟ್ 9000 ಕೊಟ್ಟಿದ್ದಾನೆ. ಸೊ ಫಸ್ಟ್ ಏನು ಮಾಡ್ಕೋತೀರಾ, 9000 ರಿಸೀವ್ಡ್ ಅಂತ ಬರ್ಕೋಬೇಕು. ಅದಾದಮೇಲೆ ಆ 9000 ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. ನಾವು ಇಲ್ಲೇನು ಬರ್ಕೋಬೇಕು ಇದರಲ್ಲಿ? ಫಸ್ಟ್ ರಿಸೀವ್ಡ್ ಥರ್ಡ್ ಇನ್ಸ್ಟಾಲ್ಮೆಂಟ್ 9000. ಸೊ ಇಲ್ಲಿ ಯಾವುದೇ ಬ್ಯಾಲೆನ್ಸ್ ಡ್ಯೂ ಇಲ್ಲ. ಓಕೆ, 0 ಬ್ಯಾಲೆನ್ಸ್ ಉಳಿಯುತ್ತೆ. ಸೊ ಬ್ಯಾಲೆನ್ಸ್ ಬರ್ಕೊಳ್ಳಿ. ಫಸ್ಟ್ 1000 ಮೈನಸ್ ಮಾಡ್ಕೊಂಡಿದ್ದೀವಿ. ಸೊ ಬ್ಯಾಲೆನ್ಸ್ ಡ್ಯೂ ಉಳಿಯುತ್ತೆ. 8000ಅಲ್ಲಿ 400 ಪೇಮೆಂಟ್ ಆಯಿತು, ಮೈನಸ್ ಮಾಡ್ಕೊಳ್ಳಿ. 7600 ಸೇಮ್ 7600, 3800. ಈಗ 9000 ರಿಸೀವ್ ಮಾಡ್ಕೊಂಡಿದ್ದೀವಿ. ಅಗೇನ್ 9000ನ ಕೂಡ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಸಿಸ್ ಮೇಲೆ ಪೇಮೆಂಟ್ ಮಾಡ್ಕೋಬೇಕು. ಲೆಸ್ ಪೇಯ್ಡ್ ಇನ್ ದ ರೇಷಿಯೋ 2:2:1. ಸೊ ಟೋಟಲ್ ಅಮೌಂಟ್ 9000 ಪೇಮೆಂಟ್ ಮಾಡಿ. ಬ್ಯಾಲೆನ್ಸ್ ಅಮೌಂಟ್ ಡ್ಯೂ ನಿಲ್ ಉಳಿಯುತ್ತೆ. ಸೊ 9000ನ 2:2:1 ಡಿವೈಡ್ ಮಾಡಿದಾಗ 3600, ಅಗೇನ್ 3600. ಸೊ ಇಟ್ ಈಸ್ 1800 ಡಿಸ್ಟ್ರಿಬ್ಯೂಟ್ ಆಗುತ್ತೆ ಪಾರ್ಟ್ನರ್ ಎ, ಬಿ ಆ್ಯಂಡ್ ಸಿಗೆ 9000ನ ಡಿವೈಡ್ ಮಾಡಿದರೆ. ಇಫ್ ಯು ವಾಂಟ್ ಯು ಕ್ಯಾನ್ ಕ್ಯಾಲ್ಕುಲೇಷನ್ ಮಾಡೋ ಗೊತ್ತಲ್ವಾ? 9000 ಇಂಟು 2/5, ಅಗೇನ್ 9000 ಇಂಟು 2/5, 9000 ಇಂಟು 1/5. ಓಕೆ, ಸೊ ನಾವು 7600ಅಲ್ಲಿ 3600 ಪೇಮೆಂಟ್ ಆಯಿತು. ಬ್ಯಾಲೆನ್ಸ್ ಎಷ್ಟು ಉಳ್ಕೊಳ್ಳುತ್ತೆ ಇಲ್ಲಿ? 7 - 3 4000, ಅಗೇನ್ ಹಿಯರ್ 4000, ಅಗೇನ್ ಹಿಯರ್ 2000 ಆಗಿದೆ ಅಲ್ವಾ? ಸೊ ದಿಸ್ ಈಸ್ ವಾಟ್ ಎಕ್ಸ್ಟ್ರಾ ಬ್ಯಾಲೆನ್ಸ್ ಉಳ್ಕೊಂಡ್ರೆ ಇದು ರಿಯಲೈಸೇಷನ್ ಲಾಸ್ ಆಗುತ್ತೆ.
ಇದು ಕೂಡ ಪ್ರಾಫಿಟ್ ಶೇರಿಂಗ್ ರೇಷಿಯೋನಲ್ಲೇ ಇದೆ ನೋಡಿ. 2 1s 3 3 zeros ಕ್ಯಾನ್ಸಲ್ ಮಾಡಿಕೊಂಡ್ರೆ 4:4:2 ಉಳಿಯುತ್ತೆ. ಸೊ 2 1s 2 2s 2 2s 2:2:1 ರೇಷಿಯೋದಲ್ಲಿ ಉಳ್ಕೊಳ್ಳುತ್ತೆ. ಲಾಸ್ಟಲ್ಲಿ ಇಲ್ಲಿ ಎಕ್ಸೆಸ್ ಬ್ಯಾಲೆನ್ಸ್ ಉಳ್ಕೊಂತು ಅಂದರೆ ಅದು ರಿಯಲೈಸೇಷನ್ ಲಾಸ್ ಆಗುತ್ತೆ. ಇನ್ ಕೇಸ್ ಅದು ನೆಗೆಟಿವ್ ಬ್ಯಾಲೆನ್ಸ್ ಬಂದರೆ ಅದು ಪ್ರಾಫಿಟ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ದಿ ಪ್ರಿಪರೇಷನ್ ಆಫ್ a statement which shows the distribution of cash based on piecemeal method. Okay, completed.